ರೂಪೋಸದಲ್ಲಿ ಯಾವ ಥರ ವೀಡಿಯೋ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈಗ ರೂಪೋಸ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ಸಾಂಗಿಗೆ ನಾನು ವೀಡಿಯೋ ಮಾಡ್ಬೇಕಪ್ಪ. ಏನು ಮಾಡ್ಬೇಕಂದ್ರೆ ಇದನ್ನು ಡೌನ್ಲೋಡ್ ಅಂತಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಯ್ತು. ಈಗ ವೀಡಿಯೋವನ್ನು ಗ್ಯಾಲರಿಯಲ್ಲಿ ಉಳಿಸಲಾಗಿದೆ. ವಾಪಸ್ ಏನು ಮಾಡಿ, ಇದು ಮೇನ್ ಇಂಪಾರ್ಟೆಂಟು ವಿಡಿಯೋ ಟು MP3 ಅಂತ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಸಿಕ್ಕ ಮೇಲೆ ಇದನ್ನು ಹೋಗಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಟು MP3 ಕನ್ವರ್ಟರ್ ಅಂತ, ಇಲ್ಲೇ ವಿಡಿಯೋ ಟು ಆಡಿಯೋ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೂಪೋಸೋ ವೀಡಿಯೋಸ್ ಅಂತ ಬರುತ್ತೆ. ಅದ್ರ ಮೇಲೆ ಇಲ್ಲಿ ಬಂದು ಸೇವ್ ಆಗಿರುತ್ತೆ ವಿಡಿಯೋ. ನೋಡಿ ಇಲ್ಲಿ ಸೇವ್ ಆಗಿದೆ. ಕನ್ವರ್ಟ್ ಅಂತ ಇದೆ, ಕನ್ವರ್ಟ್ ಕೊಡಬೇಕು. ಅಂದರೆ ವೀಡಿಯೋ ಇದ್ದಿದ್ದು ಆಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ಏನು ಮಾಡಬೇಕು, ಇಲ್ಲಿ ಮೊದಲು ನೇಮ್ ನೋಡ್ಕೊಳ್ಳಿ. ಕನ್ವರ್ಟ್ ಆಗಿದ್ದು ನೇಮ್ ಏನಿದೆ ಅಂತ. ಔಟ್ಪುಟ್ ಫೈಲ್ ರೂಪೋಸೋ ವೀಡಿಯೋ ಅಂತಿದೆ. ವಾಪಸ್ ಏನು ಮಾಡಬೇಕು, ರೂಪೋಸೋಗೆ ಹೋಗಿ ಕ್ಯಾಮ್ರಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೌಂಡ್ಸ್ ಅಂತ ಇದೆ, ಇಲ್ಲಿ ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನೇಮ್ ಏನಿತ್ತು ಅದನ್ನು ಟೈಪ್ ಮಾಡಿ. ರೂಪೋಸೋ ಅಂತಿತ್ತಲ್ಲ, ರೂಪೋಸೋ ಬಂತು ನೋಡಿ. ಬಳಸಿ. ಕ್ಯಾಮ್ರಾ ಓಪನ್ ಆಯಿತಾ? ಈ ಥರ ಮಾಡ್ಬೋದು. ಥ್ಯಾಂಕ್ ಯು.